ಇಂದಿನ ದಿನಗಳಲ್ಲಿ ಹಳ್ಳಿ ಮತ್ತು ನಗರಗಳ ಗಲ್ಲಿಗಳಲ್ಲೂ ಕೂಡ ಖಾಸಗಿ ಶಾಲೆಗಳು ತಲೆ ಎತ್ತುತ್ತಾ ಇದೆ. ಇನ್ನು ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳತ್ತ ಸೇರಿಸೋಕೆ ಮುಖವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಅಪವಾದ ಎಂಬಂತೆ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಸರ್ಕಾರಿ ಮಾದರಿ ಪ್ರಾಥಮಿಕ ಬಾಲಕರ ಪಾಠಶಾಲೆಯು ಗುಣಮಟ್ಟದ ಶಿಕ್ಷಣ ಹಾಗೆ ಸವಲತ್ತುಗಳ ಮೂಲಕ ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆದು ಮಾದರಿಯಾಗಿ ನಿಂತಾ ಇದೆ. ಈ ಶಾಲೆಯ ಮತ್ತೊಂದು ಹೆಮ್ಮೆಯ ವಿಷಯವೆಂದರೆ ಇಡೀ ಶಾಲೆಯಲ್ಲೇ ಓದಿ ಬೆಳೆದ ಹಳೆಯ ವಿದ್ಯಾರ್ಥಿನಿ ಶ್ರೀಮತಿ ವಸಂತಮ್ಮ ಕೆವಿ ಅವರು ಇಂದು ಅದೇ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋದು ದೊಮ್ಮಸಂದ್ರ ಗ್ರಾಮಸ್ಥರ ಹೆಮ್ಮೆಯನ್ನ ಇಮ್ಮಡಿಗೊಳಿಸ್ತಾ ಇದೆ. ಇನ್ನು ಶಾಲೆಯಲ್ಲಿ ನುರಿತ ಶಿಕ್ಷಕರ ತಂಡವಿದ್ದು ಮಕ್ಕಳಿಗೆ ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಕಲಿಯುವ ವಾತಾವರಣ ನಿರ್ಮಿಸಲಾಗ್ತಾ ಇದೆ. ಇನ್ನು ಸುಸಜ್ಜಿತ ಕಟ್ಟಡ, ಪೀಠೋಪಕರಣಗಳ ಜೊತೆಗೆ ಇಸ್ಕಾನ್ ಸಂಸ್ಥೆಯಿಂದ ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಹಾಗೂ ಹಾಲಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಂಜೆ ಪೋಷಕರು ಬರುವವರೆಗೆ ಮಕ್ಕಳನ್ನ ಸುರಕ್ಷಿತವಾಗಿ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಶಾಲಾ ಮಂಡಳಿ ವಹಿಸಿಕೊಂಡಿದ್ರೆ ಶಾಲೆಯ ಗುಣಮಟ್ಟಕ್ಕೆ ಮನಸೋತ ಸೂಲಿಕುಂಟೆ, ಕೊಡತಿ, ಚಿಕ್ಕಸಂದ್ರ, ಕೊಮ್ಮಸಂದ್ರ ಸೇರಿದಂತೆ ಸುತ್ತಮುತ್ತಲಿನ 6 ರಿಂದ 10 ಕಿಲೋಮೀಟರ್ ದೂರದ ಹಳ್ಳಿಗಳಿಂದ ಪೋಷಕರು ಅತ್ಯಂತ ಧೈರ್ಯವಾಗಿ ತಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸ್ತಾ ಇದ್ದಾರೆ. ಸದ್ಯ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ ಎಂದು ಮುಖ್ಯ ಶಿಕ್ಷಕಿ ವಸಂತಮ್ಮ ಕೆವಿ ಅವರು ಹೆಮ್ಮೆಯಿಂದ ತಿಳಿಸಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗದ ಪೋಷಕರಿಗೆ ಆಶಾಕಿರಣವಾಗಲಿರುವ ದೊಮ್ಮಸಂದ್ರ ಹಿರಿಯ ಸರ್ಕಾರಿ ಶಾಲೆಯ ಈ ಯಶೋಗಾಥೆ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ಮುಖ್ಯೋಪಾಧ್ಯಾಯ ವಸಂತಮ್ಮ. ನಮ್ಮ ಶಾಲೆ ಬಗ್ಗೆ ಕೆಲವು ವಿಷಯಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ತಾವು ಏನ್ ಪ್ರಶ್ನೆ ಕೇಳಿದೀರಾ ಆ ಪ್ರಶ್ನೆನ ನಮ್ಮ ಶಾಲೆ ಸುಳ್ಳು ಮಾಡುತ್ತೆ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ 1 ರಿಂದ 9ನೇ ತರಗತಿವರೆಗೂ ತರಗತಿಗಳು ನಡೀತಾ ಇದೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಕೂಡ ಪ್ರಾರಂಭ ಆಗಿದೆ. ಸೊ ಹೈಸ್ಕೂಲ್ ಯಾಕೆ ಕೊಟ್ರು ಅಂದ್ರೆ ನಮ್ಮ ಶಾಲೆ ಸ್ಟ್ರೆಂತ್, ಟೀಚರ್ಸ್, ಆಮೇಲೆ ಶಿಕ್ಷಣವನ್ನ ನೋಡಿ, ಮತ್ತೆ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಯಾವ ತರ ಟೀಚರ್ಸ್ ಟ್ರೀಟ್ ಮಾಡ್ತಾರೆ, ಸೊ ಇದನ್ನೆಲ್ಲ ನೋಡಿ ಎಲ್ಲಾ ಶಾಲೆ ಸುತ್ತಮುತ್ತಲು ಇರ್ತಕ್ಕಂತ ಎಲ್ಲಾ ಪ್ರದೇಶಗಳ ಹಳ್ಳಿಗಳ ಜನರು ಒಂದು ಪ್ರೈಮರಿ ಸ್ಕೂಲ್ಗೆನೆ ನಮ್ಮ ಮಕ್ಕಳನ್ನ ಸೇರ್ಸೋದಕ್ಕೆ ಇಷ್ಟಪಡ್ತಾ ಇದಾರೆ. ಹಾಗೇನೆ ಉತ್ತರ ಕರ್ನಾಟಕ ಈ ಕಡೆಯಿಂದ ಬರ್ತಕ್ಕಂಥವ್ರೆಲ್ಲ ಕೂಡ ಅವ್ರ ಮನೆಯಿಂದ ಯಾವ್ದಾರ ಒಂದು ಮಗು ಬರುತ್ತೆ ಅಂದ್ರೆ ಅವ್ರ ಊರಲ್ಲಿ ಇರ್ತಕ್ಕಂತ ಅಕ್ಕಪಕ್ಕದ ಮನೆಗಳ ಮಕ್ಕಳನ್ನೆಲ್ಲ ಇವ್ರ ಮನೇಲಿ ಇಟ್ಕೊಂಡು ನಮ್ಮ ಶಾಲೆ ಕಳ್ಸೋಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲಿ 490 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇನ್ನು ಇವಾಗ್ಲೂ ಕೂಡ ಅಡ್ಮಿಷನ್ಸ್ ನಡೀತಾನೆ ಇದೆ. ನಮ್ಮ ಶಾಲೆಯಲ್ಲಿ ಉಚಿತ ಪಠ್ಯ ಪುಸ್ತಕ ಸಿಗುತ್ತೆ. ಆಮೇಲೆ ನೋಟ್ ಪುಸ್ತಕಗಳು ಕೂಡ ದಾನಿಗಳಿಂದ ಕೊಡಿಸ್ತಾ ಇದೀವಿ. ಆಮೇಲೆ 2 ಜೊತೆ ಸಮವಸ್ತ್ರ ಕೊಡ್ತಾರೆ. ಆಮೇಲೆ ಶೂ, ಸಾಕ್ಸ್ ಕೊಡ್ತಾರೆ. ಹಾಗೇನೆ ಕ್ರಿಯಾಶೀಲ ಮತ್ತು ನುರಿತ ಶಿಕ್ಷಕರು ಎಲ್ಲ ಡಬಲ್ ಡಿಗ್ರಿ ಆಗಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಹಾಗೇನೆ ನಮ್ಮ ಶಾಲೆಯನ್ನ MTIP ಶಾಲೆ ಅಂತ ಕರಿತೀವಿ. ಯಾಕಂದ್ರೆ 1 ರಿಂದ ಎಲ್ಲಾ ತರಗತಿಗಳು ಕೂಡ 9ನೇ ಕ್ಲಾಸ್ ವರೆಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಇದೆ. ಈಗ 1 ರಿಂದ 5ನೇ ಕ್ಲಾಸ್ ವರೆಗೂ ಕನ್ನಡ ಮಾಧ್ಯಮನೇ ಇಲ್ಲ. ಎಲ್ಲಾ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೇನೆ ಉಚಿತ ಮಧ್ಯಾಹ್ನದ ಬಿಸಿಯೂಟ ಇರುತ್ತೆ. ಬಿಸಿಯೂಟವನ್ನ ಇಸ್ಕಾನ್ ಒಂದು ಸಹಯೋಗದಲ್ಲಿ ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಹಾಗೇನೆ ವಾರದಲ್ಲಿ 5 ದಿವಸ ಹಾಲು ಕೊಡ್ತೀವಿ ಮಕ್ಕಳಿಗೆ. ಹಾಗೆ ಮೊಟ್ಟೆಗಳು ಕೂಡ ವಾರದಲ್ಲಿ 5 ದಿವಸ ಕೊಡ್ತೀವಿ. ಹಾಗೆ ಯಾವುದೇ ಡೊನೇಷನ್ ಇರೋದಿಲ್ಲ. ಮತ್ತೆ ಆಕರ್ಷಕವಾದ ಸುಂದರ ವಾತಾವರಣ ಇದೆ. ಯಾಕಂದ್ರೆ ಸುಮಾರು ದಾನಿಗಳು ನಮ್ಗೆ ನಾವ್ ಏನೇನ್ ಕೇಳ್ತೀವಿ ಅದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ. ಈಗ ನಮ್ಗೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ವ್ಯವಸ್ಥೆಗೆ ಸ್ವಲ್ಪ ಶೆಲ್ಟರ್ ಕೊಡ್ಬೇಕಂತ ಹೇಳಿದ್ವಿ. ಅದನ್ನು ಕೂಡ ದಾನಿಗಳು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ರೂಮುಗಳು ಈಗ ಸ್ಟ್ರೆಂತ್ ಜಾಸ್ತಿಯಾಗಿ ರೂಮುಗಳು ಶಾರ್ಟೇಜ್ ಇದೆ. ಅದನ್ನು ಕೂಡ ನಮ್ಗೆ ಪಂಚಾಯತಿ ಕಡೆಯಿಂದ ಕಟ್ಕೊಡ್ತೀವಿ ಅಂತ ಈ ವರ್ಷ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ
ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ 2 ಫಿಲ್ಟರ್ಗಳನ್ನ ಹಾಕ್ಸಿದೀವಿ. ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಶೌಚಾಲಯ ಕೂಡ ಇದೆ. ಅದನ್ನ ತೊಳೆಯೋದಕ್ಕೆ ಪ್ರತಿದಿನ ನಮ್ಮ ಪಂಚಾಯತ್ ಇಂದ ಜನಗಳನ್ನ ಪುರಸಭೆಯಿಂದ ಕಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ಮುಖ್ಯೋಪಾಧ್ಯಾಯ.